ನನಗೆ ಸೆಂಟ್ರಲಲ್ಲಿ ಕ್ಯಾಪ್ಟನ್ ಅಜಯ್ ಸಿಂಗ್ ಅಂತ ಹೇಳಿ ಅವರು ನನಗೆ ನ್ಯಾಷನಲ್ ಲೀಡ್ರು. ಅವರು ಇಲ್ಲ ನೀವೇ ಕಂಟಿನ್ಯೂ ಆಗಿ ಅಂತ ತುಂಬ ಒತ್ತಡ ಕೊಡ್ತಾಯಿದ್ರು. ನಾನು ಹೇಳಿದೆ ಬೇರೆಯವ್ರಿಗೂ ಆಪ್ಷನ್ ಕೊಡಿ, ಯಾಕೆಂದರೆ ಈಗ ನಾನು ಸಚಿವನಾಗಿದ್ದೀನಿ, ಆಮೇಲೆ ಬೇರೆಯವ್ರನ್ನ ಲೀಡರ್ಶಿಪ್ಪಾಗಿ ಬೆಳೆಸಬೇಕಾಗತ್ತೆ, ಬರೀ ಒಬ್ಬರೇ ಇಟ್ಕೊಂಡು ಕೂತ್ಕೊಳ್ಳೋದು ಸರಿ ಆಗೋದಿಲ್ಲ ಅಂಥೇಳಿ ನಾನು ಹೇಳಿದ್ದೆ. ಆ ಟೈಮಲ್ಲಿ OBC ಕೊಡಬೇಕಾದ್ರೂ ನಾನು ಬೇಡ ಅಂದೆ. ಆಮೇಲೆ ನನಗೆ ಫೋರ್ಸ್ ಮಾಡಿ ನನಗೆ ಕೊಟ್ಟರು, ಯಾಕೆಂದರೆ ಬಂದ ತಕ್ಷಣ OBC ಯಾಕೆ ತೊಗೊಳ್ಳೋದು ಬೇಡ ಅಂಥೇಳಿ ನಾನು ಬೇಡ ಅಂಥೇಳಿ ಹೇಳಿದ್ದೆ ಅವಾಗ. ಆಮೇಲೆ ನಂಗೆ ಕೊಟ್ಟಿದ್ದಾರೆ. ಬೇರೆಯವ್ರಿಗೆ ಅದೇ ನೋಡಿದೆ ನಾನು ಅಷ್ಟೇ, ಮತ್ತೇನಿಲ್ಲ. ಏನು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದು ಇರ್ತದೆ. ಅಲ್ಲಿವರೆಗೂ ಈಗ ನನಗೆ ನೋಡೋಕ್ಕೆ ಹೇಳಿದ್ದಾರೆ, ಅದನ್ನ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಅದು ಭಾಳ ಹುಷಾರಾಗಿ ಮಾಡಬೇಕಾಗುತ್ತೆ, ಯಾಕೆಂದರೆ OBC ಅಂತಕ್ಕಂಥದ್ದು ಏನಿದೆಯಲ್ಲ ಅದು ಕಾಂಗ್ರೆಸ್ಸಿನ ಭಾಳ ದೊಡ್ಡ ಮಟ್ಟದ ಸ್ಟ್ರೆಂತ್ ವಿತ್ ಅದರ್ ಕಮ್ಯುನಿಟೀಸ್. ಎಲ್ಲ ಕಮ್ಯುನಿಟಿ ಜೊತೆಗೆ ಸ್ವಾಭಾವಿಕವಾಗಿ OBC ಎಷ್ಟು % ವೋಟರ್ಸ್ ಇದ್ದಾರೆ ಅಂದರೆ ನಾವು 55-56% ನಮ್ಮ ರಾಜ್ಯದಲ್ಲಿದ್ದಾರೆ. ಬೇರೆ ರಾಜ್ಯದಲ್ಲಿ 52 ಇರುತ್ತೆ, ಇನ್ನೊಂದು ರಾಜ್ಯದಲ್ಲಿ 65 ಇದೆ, ಹೀಗೆ. ಸೊ OBC ಜಾಸ್ತಿ ಇರೋದ್ರಿಂದ, ಭಾಳ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ನೋಡಿಬಿಟ್ಟು ಸಮಾನತೆಯನ್ನು ನೋಡಿ ಮಾಡೋದು ಒಳ್ಳೆಯದು ಅಂಥೇಳಿ ನನ್ನ ಅಭಿಪ್ರಾಯ. ಬಟ್ ಏನು ಪಕ್ಷ ತೀರ್ಮಾನ ಮಾಡುತ್ತೆ ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ಅವರು ಅದೇ ನನಗೂ ಫೋನ್ನಲ್ಲಿ ಹೇಳಿದರು, ನನಗೆ ಹಿಂಗಾಗಿದೆ, ನಾವು ಅದನ್ನ ಹೋಲ್ಡ್ ಮಾಡಿದ್ದೀವಿ ಅಂತ ಅಜಯ್ ಸಿಂಗ್ ಅವರು ಮತ್ತು ಡೆಲ್ಲಿಯಿಂದ ನಂಗೆ ಮಾತಾಡಿದರು. ನಾನು ಹೇಳಿದೆ ಆಯಿತು ಸರ್, ನೀವು ಹೆಂಗೆ ಡಿಸೈಡ್ ಮಾಡ್ತೀರ ಅದು ಮಾಡಿ, ನಂದು ಏನಿಲ್ಲ, ಬೇರೆಯವ್ರಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಕೂಡ ಹೇಳಿದೆ. ನನ್ನ ಅಭಿಪ್ರಾಯ ಏನಾದ್ರು ಕೇಳಿದಾಗ ನಾನು ಯಾರು ಅಂಥೇಳಿ ನಾನು ಕೂಡ ಹೇಳ್ತಕ್ಕಂಥ ವ್ಯವಸ್ಥೆನ ಮಾಡ್ತೀನಿ. ಅದನ್ನು ನಾನು ನೋಡಿದೆ. ಅದನ್ನು ಮೊನ್ನೆ ನನಗೆ ನಮ್ಮ ಕೊಲೀಗ್ಸ್ ಯಾರೋ ಹಿಂಗೆ ಮಾತಾಡಿದಾಗ ಹೇಳ್ತಾಯಿದ್ರು, ಯಾಕೆಂದರೆ ನಾವು ಡಿಸೆಂಬರ್ ಎಂಡ್ ಒಳಗೆ ಅಂಥೇಳಿ ಮಾತುಕತೆ ಜನರಲ್ಲಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮತ್ತು ಹೊರಗಡೆ ನಾವು ಮಾಹಿತಿಯನ್ನು ನಮ್ಮ ಸರ್ಕಾರದಿಂದ ಕೊಟ್ಟಿರೋದ್ರಿಂದ ಈಗ ನಾಳೆ ಏನಾಗುತ್ತೆ ನೋಡಿಬಿಟ್ಟು ಅದನ್ನು ಚರ್ಚೆ ಏನು ಮಾಡ್ತಾರೆ ಅದು ಮಾಡೋದು ಒಳ್ಳೆಯದು. ಜಾತಿ ಗಣತಿ ಮೇಲೆ ತುಂಬ ಇಲ್ಲಾಂದರೆ ಏನಾಗುತ್ತೆ, ನಾನು ಇನ್ನೊಂದು ಆರ್ಟಿಕಲ್ ನೋಡಿದೆ, ಅದು ಲೀಕ್ ಆಗಿದೆ ಮತ್ತು ಅದು ಬೇರೆ ಬೇರೆ ಮಾತುಗಳಿಗೆ ಹೊಟ್ಟೋಗ್ಬಿಡುತ್ತೆ. ಬಟ್ ಜಾತಿ ಗಣತಿ ಒಂದೇನೆಂದರೆ ಇದನ್ನು ಎಲ್ಲ ವರ್ಗದ ಸಮಾನತೆಯನ್ನು ನೋಡೋದಕ್ಕೆ ನಿಟ್ಟಿನ ಮೇಲೆ ನೋಡಬೇಕೇ ಹೊತ್ತು ರಾಜಕಾರಣಕ್ಕೆ ನೀವು ತಗೊಳ್ಬಾರ್ದು. ಈಗ ಸಮಾನತೆ ಬರಬೇಕು ಅಂತ ಹೇಳಿದಾಗ ಜಾತಿ ಗಣತಿ ನೋಡಿ ಲೆಕ್ಕ ಮಾಡೋದು ಒಳ್ಳೆಯದು ಅನ್ನೋದು ನಿಟ್ಟಿನ ಮೇಲೇ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಮುಂತರಬೇಕು ಅಂಥೇಳಿ. ಆವಾಗ ಬೇರೆ ವರ್ಗದವ್ರು ಇಲ್ಲ ಬೇಡ ಬೇಕು ಅಂಥೇಳಿ ಆ ಚರ್ಚೆ ನೋಡೋಣ ನಾಳೆ ಏನಾಗ್ತದೆ ನೋಡ್ಬಿಟ್ಟು ಕ್ಯಾಬಿನೆಟ್ ಅದನ್ನೇ ನಾನು ಹೇಳ್ತಾ ರಾಹುಲ್ ಗಾಂಧಿಯವರು ಜೊತೆಗೆ ಇಡೀ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಮಾಡಬೇಕು ಅಂಥೇಳಿ ಘೋಷಣೆನೂ ಕೂಡ ನಾವು MP ಚುನಾವಣೆ ಸಂದರ್ಭದಲ್ಲೆಲ್ಲ ನಾವು ಮಾಡ್ತೀವಿ ಅಂತೇಳಿ ಅವ್ರು ಹೇಳಿರೋದ್ರಿಂದ ಅದಕ್ಕೆ ಬದ್ಧವಾಗಿರೋದು ಒಳ್ಳೆಯದು, ಬದ್ಧವಾಗಿರಬೇಕಾಗತ್ತೆ. ಬೇರೆಯವ್ರು ಏನು ಹೇಳ್ತಾರೆ ಅಂಥೇಳಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡು ಮತ್ತು ರಾಹುಲ್ ಗಾಂಧಿಯವರಲ್ಲೆಲ್ಲ ಮಾತಾಡಿರೋದ್ರಿಂದ ಜಾತಿ ಗಣತಿ ಬರಬೇಕು, ಚರ್ಚೆ ಆಗಬೇಕು, ಪ್ರೋಸೆಸ್ ಕಾನ್ಸ್ ನಡಿಬೇಕು. ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ದರೆ ಅದನ್ನ ಸರಿಪಡಿಸ್ಬೇಕು ಅಷ್ಟೇ. ನಾನು ಇದು ಜಾತಿ ಗಣತಿ ಇದು ಬಂದ ತಕ್ಷಣ ಇದೇ ಸರಿ ಅದೇ ಸರಿ ಅನ್ನೋದು ಆ ಚರ್ಚೆ ಸ್ಟಾರ್ಟ್ ಆಗಬೇಕಲ್ಲ, ಅದು ಆಗೋದು ಒಳ್ಳೆಯದು ಅಂಥೇಳಿ ನನ್ನ ಅನಿಸಿಕೆ. ಮಾಡಿಸ್ಲಿ, ಒಳ್ಳೇದೇ ಅಲ್ಲ. ಯಾರ್ಯಾರು ಹೆಂಗೆ ಪ್ರೋಗ್ರೆಸ್ ಮಾಡಿದ್ದಾರೆ ಅನ್ನೋದನ್ನ ಈಗ ತಂದೆ ಸ್ಥಾನದಲ್ಲಿ ಹೈಕಮಾಂಡ್ ಇರುತ್ತೆ. ಮಕ್ಕಳು ಏನು ಮಾಡ್ತಾರೆ ಅವ್ರನ್ನ ಇನ್ನೂ ಚೆನ್ನಾಗಿ ಯಾವ ರೀತಿ ತರಬೇಕು, ಮೇಲೆ ತರಬೇಕು, ಯಾವ ರೀತಿ ಮಾಡಬೇಕು ಅನ್ನೋದು ಅವ್ರ ಕರ್ತವ್ಯ ಆಗ್ತದೆ. ಮಾಡೋದು ಒಳ್ಳೇದು, ಮಾಡಲಿ, ಏನು ಇಲ್ಲ. ನಾನು ಬಟ್ ಆ ಚರ್ಚೆಗೆಲ್ಲ ನಾನು ಜಾಸ್ತಿ ಹೋಗೋದಿಲ್ಲ. ಹೈಕಮಾಂಡ್ ತಿದ್ದೋದಾದ್ರೆ ಓಕೆ, ಬಟ್ ಅದೇ ರಿಪೋರ್ಟ್ ಅನ್ನು ಇಟ್ಕೊಂಡು ಬದಲಾವಣೆ ಮಾನದಂಡ ಅನ್ನೋಂಥದ್ದು ಅದನ್ನು ಹೈಕಮಾಂಡ್ ಡಿಸಿಷನ್ ಮಾಡ್ತಾರೆ. ಹೈಕಮಾಂಡ್ ಏನು ಡಿಸಿಷನ್ ತಗೊಳ್ತಾರೆ ಅದಕ್ಕೆ ಬದ್ಧವಾಗಿರ್ತದೆ. ನಾವು